ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅಣ್ಣ ಏನಾಯಿತು ಅಣ್ಣ, ನಿನ್ನೆ ರಾತ್ರಿ ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ವಿಕ್ರಮ್ ಗೊಂದಲದಿಂದ ಕೇಳಿದಾಗ ಅಥರ್ವ ತಮ್ಮನ ಭುಜವನ್ನು ಹಿಡಿದುಕೊಂಡು ಅವನ ಕೋಣೆಯೊಳಗೆ ಪ್ರವೇಶಿಸಿದನು. ವಿಕ್ಕಿ, ನಿನ್ನೆ ರಾತ್ರಿ ಏನಾಯಿತು ಅಂತ ನಿನಗೆ ಏನಾದರೂ ನೆನಪಿದೆಯಾ ಅಂದಾಗ, ಇಲ್ಲ ಅಣ್ಣ, ನಾನು ಫ್ರೆಂಡ್ಸ್ ಜೊತೆ ಪಬ್ನಲ್ಲಿ ಕುಡಿಯುತ್ತಿದ್ದೆ. ಆಮೇಲೆ ತಲೆ ತುಂಬ ನೋಯುತ್ತಿತ್ತು. ಸೋಫಾದ ಮೇಲೆ ಮಲಗಿದ್ದೆ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಅಣ್ಣ ಎಂದನು ವಿಕ್ರಮ್ ಪ್ರಾಮಾಣಿಕವಾಗಿ. ಅಥರ್ವ ನಕ್ಷತ್ರಳನ್ನು ನೋಡಿ ವಿಕ್ರಮ್ ಕೈಗಳನ್ನು ಹಿಡಿದು ನಿನ್ನೆ ರಾತ್ರಿ ಹೋಟೆಲ್ನಲ್ಲಿ ಯಾಶಿಕಾ ರೂಪಿಸಿದ ಆ ವಂಚಕ ಯೋಜನೆಯನ್ನು, ಅವಳ ಸೆಲ್ಫಿ ಡ್ರಾಮಾಗಳನ್ನು ವಿಷ್ಣು ಪ್ರಸಾದ್ ಸರಿಯಾದ ಸಮಯಕ್ಕೆ ಬಂದು ಅವನನ್ನು ಕಾಪಾಡಿ ತನ್ನ ಬಳಿ ಒಪ್ಪಿಸಿದ ಎಲ್ಲವನ್ನೂ ಒಂದೊಂದಾಗಿ ವಿವರಿಸಿದನು. ಅಥರ್ವ ಹೇಳುತ್ತಿದ್ದಂತೆ ವಿಕ್ರಮ್ ಮುಖ ಆಘಾತ ಮತ್ತು ಕೋಪದಿಂದ ಎಪ್ಪುಗಟ್ಟಿತು. ತನ್ನ ಅಮಲಿನ ಸ್ಥಿತಿಯನ್ನು ಬಳಸಿಕೊಂಡು ಯಾಶಿಕಾ ತನ್ನ ಜೀವನವನ್ನೇ ನಾಶ ಮಾಡಲು ನೋಡಿದ್ದಾಳೆ ಎಂಬ ಸತ್ಯವು, ಅದನ್ನು ತನ್ನ ಅಣ್ಣನ ಪರಮ ಶತ್ರುವಾದ ವಿಷ್ಣು ಪ್ರಸಾದ್ ಬಂದು ತಡೆದು ನಿಲ್ಲಿಸಿದನು ಎಂಬ ಸುದ್ದಿಯು ಅವನ ಮೆದುಳನ್ನು ಗಿರಕಿ ಹೊಡೆಯುವಂತೆ ಮಾಡಿತು. ಏನು ಅಣ್ಣ ಹೇಳ್ತಾ ಇದ್ದೀರಾ? ಯಾಶಿಕಾ ಇಂಥ ಒಂದು ಕೀಳು ಕೆಲಸ ಮಾಡಿದ್ಲಾ? ವಿಷ್ಣು ಪ್ರಸಾದ್ ನನ್ನನ್ನು ಅವಳಿಂದ ಕಾಪಾಡಿದನಾ ಎಂದು ವಿಕ್ರಮ್ ನಂಬಲಾಗದೆ ಕೇಳಿದಾಗ, ಹೌದು ವಿಕ್ಕಿ, ವಿಷ್ಣು ಪ್ರಸಾದ್ ಮಾತ್ರ ನಿನ್ನೆ ಅಲ್ಲಿಗೆ ಬರದೇ ಇದ್ದಿದ್ದರೆ ಇಷ್ಟೊತ್ತಿಗೆ ನಿನ್ನ ಜೀವನವೇ ತಲೆಕೆಳಗಾಗುತ್ತಿತ್ತು. ನಮ್ಮ ಕುಟುಂಬದ ಮರ್ಯಾದೆಯೇ ಹೋಗುತ್ತಿತ್ತು. ಅವನಿಗೆ ನಾವು ಜೀವನ ಪೂರ್ತಿ ಋಣಿಯಾಗಿದ್ದೀವಿ. ಅದೇ ರೀತಿ ಇಂದು ಬೆಳಿಗ್ಗೆ 9 ಗಂಟೆಯೊಳಗೆ ಆ ಯಾಶಿಕಾ ಕುಟುಂಬವನ್ನು ನಮ್ಮ ಮನೆಯಿಂದ ಕುತ್ತಿಗೆ ಹಿಡಿದು ಹೊರಗೆ ಹಾಕಿದ್ದೀನಿ. ಅವರ 15% ಶೇರ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀನಿ ವಿಕ್ಕಿ ಎಂದು ಅಥರ್ವ ಕೈಟಿ ಮುರಿದಂತೆ ಹೇಳಿದನು. ವಿಕ್ರಮ್ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತನು. ಅಣ್ಣ, ನನಗೆ ಏನು ಹೇಳಬೇಕೆಂದೇ ಗೊತ್ತಾಗುತ್ತಿಲ್ಲ ಅಣ್ಣ. ಕಾವ್ಯ ನಿನ್ನೆ ರಾತ್ರಿಯಿಂದ ನನಗೆ ಫೋನ್ ಮಾಡಿ ಅಳುತ್ತಿದ್ದಾಳೆ. ಅವಳಿಗೆ ಇದೆಲ್ಲ ಗೊತ್ತಾದರೆ ಅವಳು ತಡೆದುಕೊಳ್ಳುವುದಿಲ್ಲ ಅಣ್ಣ ಎಂದು ವಿಕ್ರಮ್ ಒದ್ದಾಡಿದಾಗ, ಕುಡಿಯಬೇಡ ಅಂತ ನಾನು ಹೇಳಿದಾಗ ನಿನಗೆ ಅದರ ಪರಿಣಾಮ ಅರ್ಥವಾಗಲಿಲ್ಲ ವಿಕ್ರಮ್. ಈಗ ಅರ್ಥವಾಯ್ತಾ? ನಿನ್ನ ಈ ಕುಡಿತದ ಚಟ ಇನ್ನೇನು ನಿನ್ನ ಜೀವನವನ್ನೇ ನಾಶ ಮಾಡುತ್ತಿರುತ್ತಿತ್ತು. ನಾನು ನಿನ್ನೆ ನಿನಗೆ ರಜೆ ಕೊಟ್ಟಿದ್ದೆ ನೀನು ನಿನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ. ಅದನ್ನು ಬಿಟ್ಟು ನೀನು ಏನು ಕೆಲಸ ಮಾಡಿದ್ದೀಯಾ ಎಂದು ಅಥರ್ವ ಕೋಪವಿದ್ದರೂ ಅದನ್ನು ನಿಯಂತ್ರಿಸಿಕೊಂಡು ವೇದನೆಯಿಂದ ಅವನ ತಪ್ಪನ್ನು ಎತ್ತಿ ತೋರಿಸಿದನು. ಇದೇ ಹಳೆಯ ಅಥರ್ವ ಆಗಿದ್ದರೆ ಈಗಿನ ಪರಿಸ್ಥಿತಿಯೇ ಬೇರೆ. ಅವನಿಗೂ ಸಂಸಾರವಿದೆ, ತನ್ನ ತಮ್ಮನಿಗೂ ಸಂಸಾರವಿದೆ. ಹಾಗಾಗಿ ಅಥರ್ವನ ಕೈ ಮಾತನಾಡಲಿಲ್ಲ. ಕ್ಷಮಿಸಿಬಿಡು ಅಣ್ಣ, ನನಗೂ ಕಾವ್ಯಾಗೂ ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ನಾನು ನಿನ್ನೆ ಅವಳನ್ನು ನೋಡಲು ಹೋಗಲಿಲ್ಲ. ಫ್ರೆಂಡ್ಸ್ ಜೊತೆ ಕೆಲವು ಅನಾಥಾಶ್ರಮಗಳಿಗೆ ಹೋದೆ, ಅವರ ಜೊತೆ ಇದ್ದೆ. ಸಂಜೆ ಹುಡುಗರು ಒತ್ತಾಯ ಮಾಡಿದಾಗ ಪಬ್ಗೆ ಹೋದೆ. ಸೌಂದರ್ಯ ಇದ್ದಿದ್ದರೆ ಪಬ್ಗೆ ಬಿಡುತ್ತಿರಲಿಲ್ಲ. ಅವಳು ಫ್ಯಾಷನ್ ಶೋಗಾಗಿ ಮಲೇಷಿಯಾಕ್ಕೆ ಹೋಗಿದ್ದಾಳೆ ಎಂದು ಹೇಳಿದಾಗ ಅಥರ್ವ ಮೌನವಾಗಿ ತನ್ನ ತಮ್ಮನನ್ನು ನೋಡಿದನು. ಅವನ ಮನಸ್ಸು ಅಪರಾಧಿ ಪ್ರಜ್ಞೆಯಿಂದ ಒದ್ದಾಡುತ್ತಿತ್ತು. ಅವನು ಇಷ್ಟಪಟ್ಟ ಜೀವನವನ್ನು ರೂಪಿಸಿಕೊಡದೆ ಬಿಟ್ಟೆವಲ್ಲ, ಅವನ ಪ್ರೀತಿ ಸೋಲಲು ನಾವೇ ಕಾರಣವಾದೆವಲ್ಲ ಎಂದು ಒಳಗೊಳಗೆ ನರಳಿದನು. ಕ್ಷಮಿಸಿಬಿಡು ಅಣ್ಣ ಎಂದು ಅಣ್ಣನ ಮುಖ ಬಾಡಿರುವುದನ್ನು ನೋಡಿ ಮತ್ತೆ ಕ್ಷಮೆ ಕೇಳಿದನು ವಿಕ್ರಮ್. ಐ ಆಮ್ ಸಾರಿ ವಿಕ್ರಮ್, ನಿನ್ನ ಜೀವನವನ್ನು ನಾನೇ ಹಾಳು ಮಾಡಿಬಿಟ್ಟೆ. ನೀನು ಇಷ್ಟಪಟ್ಟ ಹುಡುಗಿಯನ್ನು ನಿನಗೆ ಮದುವೆ ಮಾಡಿಕೊಡದೆ ನಿನ್ನ ಪ್ರೀತಿಯನ್ನು ನಾನೇ ಕೊಂದೆ. ಅಂದು ಮಾಯಾ ನನಗೆ ಫೋನ್ ಮಾಡಿ ಅತ್ತಾಗ ನಾನು ಸ್ವಲ್ಪವೂ ಯೋಚಿಸದೆ ಹಠದಿಂದ ಇದ್ದು ನಿನ್ನ ಪ್ರೀತಿಯನ್ನು ಕೊಂದೆ. ಅವಳು ಒಳ್ಳೆಯ ಹುಡುಗಿ ಕಣೋ. ನಕ್ಷತ್ರಾಳನ್ನು ಆ ರೌಡಿಗಳಿಂದ ಕಾಪಾಡಿದವಳು ಅವಳೇ. ಇಂದು ನಿನ್ನನ್ನು ಆ ಯಾಶಿಕಾಳಿಂದ ಕಾಪಾಡಿ ನಿನ್ನ ಜೀವನವನ್ನು ಉಳಿಸಿದವನು ಅವಳ ಅಣ್ಣನೇ. ಒಬ್ಬ ಮನುಷ್ಯ ಒಮ್ಮೆ ತಪ್ಪು ಮಾಡಿದರೆ ಜೀವನ ಪೂರ್ತಿ ತಪ್ಪಾಗಿಯೇ ಇರುತ್ತಾರೆ ಅಂತ ಅರ್ಥವಲ್ಲ. ಅವರ ಒಳಗೂ ಒಳ್ಳೆಯ ಮನಸ್ಸು ಇರುತ್ತದೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಆದರೆ ತುಂಬ ಲೇಟ್ ಆಯಿತು ಎಂದು ಅಥರ್ವ ಕಣ್ಣೀರು ಹಾಕಿದಾಗ, ಅಣ್ಣ ಪ್ಲೀಸ್, ನೀವು ಅಪರಾಧಿ ಪ್ರಜ್ಞೆಯಿಂದ ಇರಬೇಡಿ. ನನ್ನ ಮೇಲೂ ತಪ್ಪಿದೆ. ನಾನು ಅವಳನ್ನು ಅರ್ಥ ಮಾಡಿಕೊಳ್ಳದೆ ಅವಳು ಆಪತ್ತಿನಲ್ಲಿದ್ದಾಗ ಫೋನ್ ಮಾಡಿದಾಗ ಅವಾಯ್ಡ್ ಮಾಡಿದೆ. ಅದೇ ನನ್ನ ಪ್ರೀತಿಯನ್ನು ಕೊಂದಿತು. ಮಾಯಾ ನನ್ನ ಪ್ರಾಣದೊಳಗಿದ್ದಾಳೆ.
ಸತ್ಯವಾಗಿ ಈ ನಿಮಿಷದವರೆಗೂ ನನ್ನಿಂದ ಅವಳನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಅಣ್ಣ. ಆದರೆ ಏನು ಮಾಡೋದು? ಅಂದು ಅವಳು ತಪ್ಪನ್ನು ಅರಿತು ಕ್ಷಮೆ ಕೇಳಿದಾಗ ನಾನು ನಿರ್ಲಕ್ಷ್ಯ ಮಾಡಿದೆ. ಅದಾದ ಮೇಲೆ ನಾನು ಹುಡುಕಿಕೊಂಡು ಹೋದಾಗ ನನ್ನ ಹಣೆ ಬರಹವೇ ಬದಲಾಗಿತ್ತು. ಈಗ ಅವಳು ಸಾಗರ್ ಅಗರ್ವಾಲ್ ಹೆಂಡತಿ ಅಣ್ಣ. ಅದೇ ರೀತಿ ನಾನು ಇನ್ನೊಂದು ಹುಡುಗಿಗೆ ಗಂಡ. ಕಾವ್ಯಾಳನ್ನು ನಾನು ಪ್ರೀತಿಸಲಿಲ್ಲ, ಆದರೆ ಅವಳು ನನ್ನ ಹೆಂಡತಿ. ಅವಳನ್ನು ಬಿಟ್ಟುಕೊಡಲು ನನ್ನಿಂದ ಸಾಧ್ಯವಿಲ್ಲ ಅಣ್ಣ. ಈ ಜನ್ಮದಲ್ಲಿ ಅವಳೇ ನನ್ನ ಹೆಂಡತಿ. ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅವಳನ್ನು ಪ್ರೀತಿಸಲು ನಾನು ಪ್ರಯತ್ನಿಸುತ್ತೇನೆ ಅಣ್ಣ. ಕಾವ್ಯ ಒಳ್ಳೆಯ ಹುಡುಗಿ. ನನ್ನೊಳಗಿರುವ ನೋವನ್ನು ಅವಳ ಬಳಿ ತೋರಿಸಲು ನಾನು ಇಷ್ಟಪಡುವುದಿಲ್ಲ ಅಣ್ಣ. ಮಾಯಾ ತುಂಬ ಒಳ್ಳೆಯ ಹುಡುಗಿ ಅಣ್ಣ. ನನ್ನನ್ನು ನಿಜವಾಗಿ ಪ್ರೀತಿಸಿದಳು, ಆದರೆ ನಾನು ಅವಳನ್ನು ಕೈಬಿಟ್ಟೆ. ನಿಜವಾದ ಪ್ರೀತಿ ತಪ್ಪುಗಳನ್ನು ಕ್ಷಮಿಸಿ ಸರಿದಾರಿಗೆ ತರುವುದು. ಆದರೆ ನಾನು ಅವಳನ್ನು ಸಂಪೂರ್ಣವಾಗಿ ಎಸೆದು ನನ್ನ ಪ್ರೀತಿಯಲ್ಲಿ ಸೋತು ಹೋದೆ ಎಂದು ಅವನು ಕಣ್ಣೀರಿಟ್ಟು ಹತ್ತಾಗ, ವಿಕ್ರಮ್ ಎಂದು ಅವನನ್ನು ತನ್ನ ಎದೆಗವಿಚಿಕೊಂಡನು ಅಥರ್ವ. ಆತಂಕದಲ್ಲಿ ಸರಿಯಾಗಿ ಫೋನ್ ಕಟ್ ಮಾಡದೆ ವಿಕ್ರಮ್ ಹಾಗೆ ಬಿಟ್ಟಿದ್ದ. ಅವನು ಮಾತನಾಡಿದ್ದೆಲ್ಲವನ್ನ ಕೇಳಿ ಕಣ್ಣೀರಿನೊಂದಿಗೆ ಕುಳಿತಿದ್ದಳು ಕಾವ್ಯ. ಕಾವ್ಯಾಳ ಕೈಯಲ್ಲಿದ್ದ ಮೊಬೈಲ್ ಫೋನ್ ಇನ್ನೂ ಆನ್ ಸ್ಥಿತಿಯಲ್ಲೇ ಇತ್ತು. ಆದರೆ ಅವಳ ಕಿವಿಗಳಲ್ಲಿ ಈಗ ವಿಕ್ರಮ್ನ ಧ್ವನಿ ಕೇಳಿಸುತ್ತಿರಲಿಲ್ಲ. ಬದಲಾಗಿ ಅವಳ ಹೃದಯ ಬಡಿತದ ಸದ್ದು ಮಾತ್ರ ಸಿಡಿಲಿನಂತೆ ಮೊಳಗುತ್ತಿತ್ತು. ವಿಕ್ರಮ್ ತನ್ನ ಅಣ್ಣ ಅಥರ್ವನ ಬಳಿ ಹೊಡೆದುಕೊಂಡ ಆ ಸತ್ಯಗಳು, ಪ್ರತಿಯೊಂದು ಮಾತುಗಳು ಅವಳ ಎದೆಗೆ ಈಟಿಯಂತೆ ನಾಟಿದವು. ಮಾಯಾ ನನ್ನ ಪ್ರಾಣದೊಳಗಿದ್ದಾಳೆ. ಸತ್ಯವಾಗಿ ಈ ನಿಮಿಷದವರೆಗೂ ನನ್ನಿಂದ ಅವಳನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಅಣ್ಣ. ಕಾವ್ಯಾಳನ್ನು ನಾನು ಪ್ರೀತಿಸಲಿಲ್ಲ, ಆದರೆ ಅವಳು ನನ್ನ ಹೆಂಡತಿ. ಅವಳನ್ನು ಪ್ರೀತಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ ಅಣ್ಣ. ವಿಕ್ರಮ್ನ ಈ ಮಾತುಗಳು ಕಾವ್ಯಾಳ ಕಿವಿಗಳಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸಿ ಅವಳ ಮೆದುಳನ್ನು ನಿಷ್ಕ್ರಿಯಗೊಳಿಸಿದವು. ಅವಳ ಕಣ್ಣುಗಳು ಹತ್ತು ಆಗಲೇ ಊದಿಕೊಂಡಿದ್ದವು. ಈಗ ಅದರಿಂದ ಕಣ್ಣೀರು ಬತ್ತಿ ಹೋಗಿ ಒಂದು ರೀತಿಯ ಮರಗಟ್ಟಿದ ಮೌನ ಅವಳನ್ನು ಆವರಿಸಿತು. ಹಾಗಾದರೆ ವಿಕ್ರಮ್ ಸರ್ ಮನಸ್ಸಿನಲ್ಲಿ ಇನ್ನೂ ಆ ಮಾಯಾನೇ ಇದ್ದಾರಾ? ನನ್ನನ್ನು ಅವರು ಇನ್ನೂ ಪ್ರೀತಿಸಿಯೇ ಇಲ್ಲವಾ? ಕರ್ತವ್ಯಕ್ಕಾಗಿಯೂ ನಾನು ಅವರ ಹೆಂಡತಿ ಎನ್ನುವ ಒಂದೇ ಕಾರಣಕ್ಕಾಗಿಯೂ ತಾನೇ ನನ್ನ ಬಳಿ ಇಷ್ಟು ದಿನ ಪ್ರೀತಿಯಿಂದ ನಟಿಸಲು ಪ್ರಯತ್ನಿಸುತ್ತಿದ್ದಾರಾ ಎಂದು ಯೋಚಿಸುವಾಗ ಅವಳ ಇಡೀ ಪ್ರಪಂಚವೇ ತಲೆ ಕೆಳಗಾಗುವಂತೆ ಭಾಸವಾಯಿತು. ಮೊನ್ನೆ ರಾತ್ರಿ ನಾನು ಕೋಪದಲ್ಲಿ ಆಡಿದ ಮಾತುಗಳಿಗಾಗಿ ನಿನ್ನೆಯೆಲ್ಲ ಹತ್ತು ಅಪರಾಧಿ ಪ್ರಜ್ಞೆಯಲ್ಲಿ ಒದ್ದಾಡಿದ ಕಾವ್ಯಾಳಿಗೆ ಈಗ ತನ್ನ ಗಂಡನ ನಿಜವಾದ ಮನಸ್ಥಿತಿ ತಿಳಿದ ತಕ್ಷಣ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಕೋಪಗೊಳ್ಳುವುದಾ, ಅಳುವುದಾ, ಅಥವಾ ತನ್ನ ಗಂಡನ ಆ ಹಳೆಯ ಪ್ರೀತಿಯ ಆಳವನ್ನು ಕಂಡು ದೂರ ಸರಿಯುವುದಾ ಎಂದು ತಿಳಿಯದೆ ಒದ್ದಾಡಿದಳು. ಪ್ರೀತಿ ಇಲ್ಲದೆ ಒಂದು ಕರ್ತವ್ಯದ ಜೀವನವನ್ನು ಅವಳಿಂದ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ನಡುಗುವ ಕೈಗಳಿಂದ ಆ ಫೋನನ್ನು ಕಟ್ ಮಾಡಿದಳು. ಮೊಬೈಲ್ ಪರದೆಯ ಮೇಲಿದ್ದ ಹಸ್ಬೆಂಡ್ ಎಂಬ ಹೆಸರನ್ನೇ ದಿಟ್ಟಿಸಿ ನೋಡಿದವಳು ಆ ನಂಬರನ್ನು ಹಾಗೆಯೇ ಸೈಲೆಂಟ್ ಮೋಡ್ನಲ್ಲಿ ಹಾಕಿಬಿಟ್ಟು ಹಾಸಿಗೆಯ ಒಂದು ಮೂಲೆಯಲ್ಲಿ ಮುದುರಿ ಮಲಗಿಕೊಂಡಳು. ಮತ್ತೊಂದೆಡೆ ವರ್ಮನ್ ಬಂಗಲೆಯಲ್ಲಿ ಅಥರ್ವ ವಿಕ್ರಮ್ನನ್ನು ತನ್ನ ಎದೆಗವಿಚಿಕೊಂಡು ಸಾಂತ್ವನ ಹೇಳಿ ಅವನ ಭುಜ ತಟ್ಟಿ ಸಮಾಧಾನಪಡಿಸಿದನು. ವಿಕ್ಕಿ, ನಡೆದದ್ದೆಲ್ಲವೂ ಒಂದು ಕೆಟ್ಟ ಕನಸು ಅಂತ ನೆನೆಸಿಕೊಂಡು ಮರೆತು ಬಿಡು. ಇನ್ಮುಂದೆ ನಿನ್ನ ಲೈಫ್ ಕಾವ್ಯ ಮಾತ್ರ. ಅವಳ ಬಳಿ ಯಾವುದೇ ವಿಷಯವನ್ನು ಮುಚ್ಚಿಡಬೇಡ. ಇಂದು ಸಂಜೆ ನೀನು ಅವಳನ್ನು ನೇರವಾಗಿ ಹೋಗಿ ಭೇಟಿಯಾಗಿ ಮಾತನಾಡು. ಒಳ್ಳೆಯ ದಿನ ಹುಟ್ಟಲಿ, ಅವರ ಮನೆಗೆ ಹೋಗಿ ಮಾತನಾಡೋಣ ಎಂದು ಹೇಳಿಬಿಟ್ಟು ನಕ್ಷತ್ರಳೊಂದಿಗೆ ಅಥರ್ವ ಅವನ ಕೋಣೆಯಿಂದ ಹೊರಬಂದನು. ಅಣ್ಣ ಮತ್ತು ನಕ್ಷತ್ರ ಹೋದ ಮೇಲೆ ವಿಕ್ರಮ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ತನ್ನ ಮೊಬೈಲ್ ತೆಗೆದುಕೊಂಡನು. ಆಗಲೇ ಅವನಿಗೆ ದಿಗಿಲಾಯಿತು. ಕಾವ್ಯಾಳೊಂದಿಗಿನ ಕಾಲ್ ಈಗ ತಾನೇ ಕಟ್ ಆಗಿ ಕಾಲ್ ಎಂಡೆಡ್ ಎಂದು ತೋರಿಸುತ್ತಿತ್ತು. ಅಯ್ಯೋ, ಒಂದು ವೇಳೆ ನಾನು ಅಣ್ಣನ ಹತ್ತಿರ ಮಾತನಾಡಿದ್ದೆಲ್ಲವನ್ನು ಕಾವ್ಯ ಕೇಳಿಸಿಕೊಂಡ್ಲಾ ಎಂದು ವಿಕ್ರಮ್ನ ಹೃದಯ ಭಯದಿಂದ ವೇಗವಾಗಿ ಬಡಿದುಕೊಂಡಿತು. ಆತಂಕದಿಂದ ಅವಳ ನಂಬರ್ಗೆ ಮತ್ತೆ ಮತ್ತೆ ಕಾಲ್ ಮಾಡಿದನು. ಆದರೆ ಫೋನ್ ರಿಂಗ್ ಆಗುತ್ತಲೇ ಇತ್ತೇ ಹೊರತು ಕಾವ್ಯ ಫೋನ್ ಎತ್ತಲೇ ಇಲ್ಲ. ವಾಟ್ಸಾಪ್ನಲ್ಲಿ, ಕಾವ್ಯ ಪ್ಲೀಸ್ ಫೋನ್ ಎತ್ತು, ನಾನು ಹೇಳುವುದನ್ನು ಕೇಳು ಎಂದು ಮೆಸೇಜ್ ಕಳುಹಿಸಿದನು. ಅದಕ್ಕೆ ಡಬಲ್ ಟಿಕ್ ಬಿತ್ತೇ ಹೊರತು ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ.
ಇಲ್ಲ, ಅವಳು ಖಂಡಿತ ಎಲ್ಲವನ್ನ ಕೇಳಿಸಿಕೊಂಡಿದ್ದಾಳೆ. ಅದಕ್ಕೆ ನನ್ನ ಫೋನ್ ಎತ್ತುತ್ತಿಲ್ಲ. ನಾನು ಈಗಲೇ ಅವಳನ್ನು ನೋಡಲು ಹೋಗಬೇಕು ಎಂದು ನಿರ್ಧರಿಸಿದ ವಿಕ್ರಮ್ ವೇಗವಾಗಿ ಸ್ನಾನ ಮುಗಿಸಿ ಒಂದು ಸಾಧಾರಣ ಟೀ ಶರ್ಟ್ ಮತ್ತು ಜೀನ್ಸ್ ಧರಿಸಿಕೊಂಡು ತನ್ನ ಕಾರ್ ಕೀ ತೆಗೆದುಕೊಂಡು ಕೋಣೆಯಿಂದ ಓಡಿ ಬಂದನು. ಹಾಲ್ನಲ್ಲಿದ್ದ ಅಥರ್ವ ಅವನ ಆತಂಕವನ್ನು ನೋಡಿ, ವಿಕ್ಕಿ, ಏನಾಯ್ತೋ? ಎಲ್ಲಿಗೆ? ಊಟ ಕೂಡ ಮಾಡದೆ ಹೊರಟಿದ್ದೀಯಾ ಎಂದು ಕೇಳಿದಾಗ, ಅಣ್ಣ, ನಾನು ಕಾವ್ಯಾಳನ್ನು ನೋಡಲು ಹೋಗುತ್ತಿದ್ದೇನೆ. ಫೋನನ್ನು ನಾನು ಅವಸರದಲ್ಲಿ ಕಟ್ ಮಾಡದೆ ಹಾಗೆ ಬಿಟ್ಟಿದ್ದೆ ಅಣ್ಣ. ನಾನು ನಿಮ್ಮ ಹತ್ತಿರ ಮಾತನಾಡಿದ್ದೆಲ್ಲವನ್ನೂ ಅವಳು ಕೇಳಿಸಿಕೊಂಡಿದ್ದಾಳೆ ಅಂತ ಅನ್ನಿಸುತ್ತಿದೆ. ನನ್ನ ಫೋನ್ ಎತ್ತುತ್ತಿಲ್ಲ ಎಂದು ವಿಕ್ರಮ್ ಒದ್ದಾಟದಿಂದ ಹೇಳಿದಾಗ ಅಥರ್ವನ ಮುಖವು ಸೀರಿಯಸ್ ಆಯಿತು. ಸರಿ ವಿಕ್ಕಿ, ಗಾಬರಿಯಾಗದೆ ಹೋಗು. ಅವಳ ಬಳಿ ಏನನ್ನೂ ಮುಚ್ಚಿಡದೆ ನಿನ್ನ ಪ್ರಸ್ತುತ ನಿಜವಾದ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳಿ ಅರ್ಥ ಮಾಡಿಸು ಎಂದು ಅಥರ್ವ ಕಳುಹಿಸಲು ವಿಕ್ರಮ್ ಕಾರಿನಲ್ಲಿ ಕಾವ್ಯಾಳ ಮನೆಯ ಕಡೆಗೆ ಹಾರಿದನು. ಕಾವ್ಯ ತನ್ನ ಕೋಣೆಯ ಕಿಟಕಿಯ ಮೂಲಕ ಹೊರಗೆ ಬೇವಿನ ಮರದ ಎಲೆಗಳು ಅಲುಗಾಡುವುದನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಹೊಳಪು ಕಳೆದು ಹೋಗಿತ್ತು. ಆಗ ಅವಳ ಅಮ್ಮ ಬಾಗಿಲಲ್ಲಿ ನಿಂತು, ಕಾವ್ಯ, ಕಾಲೇಜಿಗೆ ಟೈಮ್ ಆಗ್ತಿದೆ ಕಣೆ, ಬೇಗ ಎದ್ದು ಹೋಗಿ ಸ್ನಾನ ಮಾಡು ಎಂದು ಬಾಗಿಲು ತಟ್ಟಿ ಅಡುಗೆ ಮನೆಯತ್ತ ನಡೆದರು. ತನ್ನ ಕೆನ್ನೆಯ ಮೇಲಿದ್ದ ಒಣಗಿದ ಕಣ್ಣೀರಿನ ಕಲೆಗಳನ್ನು ತನ್ನ ದುಪ್ಪಟ್ಟಾದಿಂದ ಒರೆಸಿಕೊಂಡು ಎದ್ದಳು ಕಾವ್ಯ. ಅವಳ ಎದೆಯೊಳಗೆ ಒಂದು ದೊಡ್ಡ ಮಹಾಭಾರತ ಯುದ್ಧವೇ ನಡೆಯುತ್ತಿತ್ತು. ಅವಳಿಗೆ ತನ್ನ ಅಳುವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ತನ್ನ ಕಪಾಟನ್ನು ತೆಗೆದು ಒಂದು ಕಡು ಕೆಂಪು ಬಣ್ಣದ ಕಾಟನ್ ಚೂಡಿದಾರ ತೆಗೆದುಕೊಂಡು ಸ್ನಾನದ ಕೋಣೆಯೊಳಗೆ ನುಗ್ಗಿದಳು. ಶವರ್ನಿಂದ ತಣ್ಣೀರ ಧಾರೆ ಅವಳ ತಲೆಯ ಮೇಲೆ ಬೀಳಲು ಅದು ಪ್ರಾರಂಭವಾದಾಗಲೂ ಸಹ ಅವಳ ಮನಸ್ಸು ಒಂದು ಸ್ಥಿತಿಯಲ್ಲಿರಲಿಲ್ಲ. ಜಲತರಂಗದಂತೆ ಅವಳ ಕಣ್ಣುಗಳು ತಾನಾಗಿಯೇ ಕಣ್ಣೀರು ಸುರಿಸಲು ಆರಂಭಿಸಿದವು. ಕಾವ್ಯ, ಇನ್ಮೇಲೆ ಅತ್ತು ಏನು ಮಾಡ್ತೀಯ? ಅವರೆಲ್ಲ ದೊಡ್ಡ ಮನೆತನದವರು. ಯಾವುದೋ ಒಂದು ಅಪಘಾತ, ಒಂದು ಅಪಾಯ, ಅದರಿಂದ ನಿನ್ನನ್ನು ಅವರು ಕಾಪಾಡಿದರು. ಕಾಪಾಡುವುದಕ್ಕಾಗಿ ಕಟ್ಟಿದ ತಾಳಿಯನ್ನು ನಿಜವಾದ ಬಂಧವೆಂದು ತಿಳಿದುಕೊಂಡಿದ್ದು ನಿನ್ನ ತಪ್ಪು ಕಾವ್ಯ. ಅಷ್ಟೇ ಅಲ್ಲದೆ ಆ ತಾಳಿಗೆ ಗೌರವ ಕೊಟ್ಟು ನಿನ್ನನ್ನು ಕೊನೆಯವರೆಗೂ ಒಂದು ಜವಾಬ್ದಾರಿಯಾಗಿ ಕಾಪಾಡಬೇಕು ಎಂದು ಅವರು ಅಂದುಕೊಂಡಿದ್ದಾರೆಯೇ ಹೊರತು ಅವರ ಮನಸ್ಸಿನಲ್ಲಿ ನಿನಗಾಗಿ ಪ್ರೀತಿ ಇಲ್ಲ. ಪ್ರೀತಿಯೇ ಇಲ್ಲದ ಜಾಗದಲ್ಲಿ ಬರೀ ಹೆಸರಿಗಷ್ಟೇ ಹೆಂಡತಿಯಾಗಿ ಬದುಕಿ ಏನು ಮಾಡ್ತೀಯ ಎಂದು ಅವಳ ಒಳ ಮನಸ್ಸು ಅವಳೊಂದಿಗೆ ಮಾತನಾಡಿ ಅವಳನ್ನು ಕೊಲ್ಲುತ್ತಿತ್ತು. ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿಕೊಂಡು ಹೊರ ಬಂದಳು. ಮನಸ್ಸು ಹೊಡೆದು ಹೋಗಿದ್ದರಿಂದ ತನ್ನ ಕೂದಲನ್ನು ಸರಿಯಾಗಿ ಒರೆಸಿಕೊಳ್ಳಲೂ ಇಲ್ಲ. ಕಾಲೇಜಿಗೆ ಸಮಯವಾಗಿದ್ದರಿಂದ ಅವಸರವಾಗಿ ಎರಡು ಬದಿಯಲ್ಲೂ ಸ್ವಲ್ಪ ಒದ್ದೆ ಕೂದಲನ್ನು ತೆಗೆದು ಮಧ್ಯದಲ್ಲಿ ಒಂದು ಸಣ್ಣ ಗಂಟು ಹಾಕಿ ಒಂದು ಕಪ್ಪು ಕ್ಯಾಚ್ ಕ್ಲಿಪ್ಪನ್ನು ಮಾತ್ರ ಸಿಕ್ಕಿಸಿದಳು. ಅವಳ ಉದ್ದವಾದ ಕಾರ್ಮೋಡದಂತಹ ಕೂದಲು ಅವಳ ಬೆನ್ನಿನ ಮೇಲೆ ಒದ್ದೆ ಹನಿಗಳೊಂದಿಗೆ ಹರಡಿಕೊಂಡಿತ್ತು. ಕನ್ನಡಿಯ ಮುಂದೆ ನಿಂತು ಹಣೆಯ ಮೇಲೆ ಒಂದು ಸಣ್ಣ ಮೆರೂನ್ ಬಿಂದಿಯನ್ನು ಮಾತ್ರ ಇಟ್ಟುಕೊಂಡವಳು ಮರೆಯದೆ ತನ್ನ ಚೂಡಿದಾರ್ನ ಕುತ್ತಿಗೆಯ ಭಾಗದ ಕೆಳಗೆ ಅಡಗಿದ್ದ ಆ ಮಾಂಗಲ್ಯವನ್ನು ತೆಗೆದು ನೋಡಿದಳು. ನನ್ನ ಗಂಡ ಅಂತ ಅಂದುಕೊಂಡೆನಲ್ಲ ಎಂದು ಎದೆ ಮಿಡಿಯಲು ಅದನ್ನು ತನ್ನ ಚೂಡಿದಾರ್ ಒಳಗೆ ಯಾರಿಗೂ ಕಾಣದಂತೆ ಮುಚ್ಚಿಟ್ಟುಕೊಂಡು ಕುತ್ತಿಗೆಗೆ ಅಂಟಿಕೊಂಡಂತೆ ದುಪ್ಪಟ್ಟವನ್ನು ಬಿಗಿಯಾಗಿ ಕಟ್ಟಿಕೊಂಡಳು. ತನ್ನ ಕಾಲೇಜು ಬ್ಯಾಗ್ ತೆಗೆದುಕೊಂಡು ಭಾರವಾದ ಹೃದಯದಿಂದ ಹೊರ ನಡೆದಳು ಕಾವ್ಯ. ಏನೇ, ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ಕಣ್ಣೆಲ್ಲ ಕೆಂಪಾಗಿದೆ, ಮುಖನೂ ಊದಿಕೊಂಡಿರೋ ಥರ ಕಾಣ್ತಿದೆ ಎಂದು ಅವಳ ಅಮ್ಮ ಅವಳ ಮುಖವನ್ನು ಪರೀಕ್ಷಿಸುತ್ತಾ ಪ್ರಶ್ನೆ ಕೇಳಿದರು. ಕಾವ್ಯ ತನ್ನ ಧ್ವನಿಯನ್ನು ಸರಿಪಡಿಸಿಕೊಂಡು, ಇಲ್ಲಮ್ಮ, ಇವತ್ತು ಕಾಲೇಜಿನಲ್ಲಿ ಸಬ್ಮಿಟ್ ಮಾಡಬೇಕಾಗಿದ್ದ ಅಸೈನ್ಮೆಂಟ್ ತುಂಬ ಇತ್ತು. ಅದಕ್ಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ. ನಿದ್ದೆ ಇಲ್ಲದೆ ಇರೋದಕ್ಕೆ ಮುಖ ಸ್ವಲ್ಪ ಓದಿಕೊಂಡಿರೋ ಥರ ಕಾಣ್ತಿದೆ ಎಂದು ಸುಳ್ಳು ಹೇಳಿ ಅಲ್ಲಿಂದ ಕದಲಲು ನೋಡಿದಳು. ಏಯ್, ತಿಂದುಕೊಂಡು ಹೋಗೆ ಎಂದು ಅಮ್ಮ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಡೈನಿಂಗ್ ಟೇಬಲ್ ಬಳಿ ಕೂರಿಸಿದರು. ಗಂಟಲಿಗೆ ಅಡ್ಡ ಬರುತ್ತಿದ್ದ ದುಃಖವನ್ನು ನುಂಗಿಕೊಂಡು ಹೆಸರಿಗೆ 2 ದೋಸೆಯನ್ನು ಮಾತ್ರ ತಿಂದು ಬ್ಯಾಗ್ ಎತ್ತಿಕೊಂಡು ಮನೆಯಿಂದ ಹೊರಟಳು. ಮನೆಯಿಂದ ಹೊರಬಂದವಳಿಗೆ ಬೀದಿಯ ತಿರುವಿಗೆ ಬರುತ್ತಿದ್ದಂತೆಯೇ ಎದೆ ಝಲ್ ಎಂದಿತು. ಅಲ್ಲಿ ಬೀದಿಯ ಬದಿಯಲ್ಲಿದ್ದ ದೊಡ್ಡ ನೆರಳು ನೀಡುವ ಮರದ ಕೆಳಗೆ ತನ್ನ ಕಾರನ್ನು ನಿಲ್ಲಿಸಿ ಹೊರಗೆ ಕಾರಿನ ಬ್ಯಾನೆಟ್ ಮೇಲೆ ಹೊರಗಿ ಕೈ ಕಟ್ಟಿಕೊಂಡು ನಿಂತಿದ್ದ ವಿಕ್ರಮ್.
ಅವನ ಕಣ್ಣುಗಳಲ್ಲಿ ಬೆಳಗಾಗುವವರೆಗೂ ಹಮಲಿನಲ್ಲಿ ಬಿದ್ದಿದ್ದ ಮಂಪರು ಮತ್ತು ಕಾವ್ಯಾಳನ್ನು ಹುಡುಕುವ ತವಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನನ್ನು ನೋಡಿದ ಮರುಕ್ಷಣವೇ ಕಾವ್ಯಾಳಿಗೆ ಅಳು ಅವಳ ಗಂಟಲನ್ನು ಕಟ್ಟಿ ಹಾಕಿದಂತಾಯಿತು. ಆದರೆ ಅವನು ತನ್ನ ಅಣ್ಣನ ಬಳಿ ಮಾತನಾಡಿದ್ದು ಆ ಕಾವ್ಯಾಳನ್ನು ನಾನು ಪ್ರೀತಿಸುತ್ತಿಲ್ಲ ಎಂಬ ಮಾತುಗಳು ಕಿವಿಯಲ್ಲಿ ಜೋರಾಗಿ ಮೊಳಗಲು ವಿಕ್ರಮ್ನನ್ನು ತನ್ನ ಜೀವನದಲ್ಲಿ ಯಾರೆಂದೇ ಗೊತ್ತಿಲ್ಲದ ಒಬ್ಬ ಅಪರಿಚಿತನಂತೆ ಮುಖ ತಿರುಗಿಸಿಕೊಂಡು ಮೌನವಾಗಿ ಅವನನ್ನು ದಾಟಿ ನಡೆದಳು ಕಾವ್ಯ. ವಿಕ್ರಮ್ಗೆ ಅವಳ ಆ ನಿರ್ಲಕ್ಷ್ಯದ ನೋಟದಲ್ಲೇ ಅರ್ಥವಾಗಿ ಹೋಯಿತು, ಅವಳು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾಳೆ ಎಂದು. ಅವಳ ಕೆಂಪಾದ ಕಣ್ಣುಗಳು ಮತ್ತು ತನ್ನನ್ನು ತಪ್ಪಿಸಿಕೊಂಡು ಹೋಗುವ ಆ ವೇಗ ಅವನ ಎದೆಯನ್ನು ಸುಡುತ್ತಿತ್ತು. ಆದರೂ ಅವಳ ಮನೆ ಇರುವ ಆ ಬೀದಿಯಲ್ಲಿ, ಅಕ್ಕಪಕ್ಕದವರು ನೋಡುವ ಜಾಗದಲ್ಲಿ ಅವಳ ಬಳಿ ಬಲವಂತವಾಗಿ ಮಾತನಾಡುವುದು ಅವಳ ಭದ್ರತೆಗೆ ಒಳ್ಳೆಯದಲ್ಲ ಎಂಬುದನ್ನು ಅರಿತವನು ತಕ್ಷಣ ಕಾರು ಹತ್ತಿ ಹೊರಟನು. ಅವಳು ಪ್ರತಿದಿನ ಹತ್ತುತ್ತಿದ್ದ ಕಾಲೇಜು ಬಸ್ ಬಂದು ನಿಲ್ಲಲು ಕಾವ್ಯ ಅದನ್ನೇರಿ ಕಿಟಕಿ ಪಕ್ಕದ ಸೀಟಿನಲ್ಲಿ ಕುಳಿತಳು. ಬಸ್ಸು ಹೊರಡಲು ಅದರ ಹಿಂದೆಯೇ ತನ್ನ ಕಾರನ್ನು ಚಲಾಯಿಸಿದನು ವಿಕ್ರಮ್. ಬಸ್ಸಿನೊಳಗೆ ಕುಳಿತಿದ್ದ ಕಾವ್ಯ ಒಮ್ಮೆಯೂ ಕಿಟಕಿಯ ಮೂಲಕ ಇಣುಕಿ ನೋಡಲೇ ಇಲ್ಲ. ಹಿಂದೆ ತನ್ನ ಗಂಡನ ಕಾರು ಬರುತ್ತಿರುವುದು ತಿಳಿದಿದ್ದರೂ ಅವಳ ಆ ಹಠಮಾರಿತನದ ಮೌನ ವಿಕ್ರಮ್ಗೆ ತಾಳಲಾರದ ನೋವನ್ನು ನೀಡಿತು. ಹೀಗೆ ರಸ್ತೆಯಲ್ಲಿ ನಿಲ್ಲಿಸಿ ಮಾತನಾಡಿದರೆ ಸರಿಯಾಗುವುದಿಲ್ಲ. ಅವಳ ಬಳಿ ಇವತ್ತು ಕಾಲೇಜಿನಲ್ಲಿ ಖಂಡಿತವಾಗಿಯೂ ನಾನು ಏಕಾಂತದಲ್ಲಿ ಮಾತನಾಡಿ ನನ್ನ ಮನಸ್ಸಿನಲ್ಲಿ ಈಗ ಅವಳಿಗಿರುವ ಸ್ಥಾನವನ್ನು ಅರ್ಥ ಮಾಡಿಸಬೇಕು ಎಂದುಕೊಂಡವನು ಕಾರಿನ ವೇಗವನ್ನು ಹೆಚ್ಚಿಸಿ ಬಸ್ಸು ಹೋಗುವ ಮುನ್ನವೇ ಅವಳ ಕಾಲೇಜು ಆವರಣವನ್ನು ತಲುಪಿದನು. ಕಾಲೇಜಿನ ಮುಖ್ಯ ದ್ವಾರದ ಒಳಗೆ ಕಾರ್ ಪಾರ್ಕಿಂಗ್ನಲ್ಲಿ ತನ್ನ ಕಾರನ್ನು ನಿಲ್ಲಿಸಿ ಕಾವ್ಯ ಬರುವ ಬಸ್ಸಿಗಾಗಿ ಕಾರಿನ ಬ್ಯಾನೆಟ್ಗೆ ಹೊರಕಿದಂತೆ ನಿಂತಿದ್ದನು ವಿಕ್ರಮ್. ಅವನ ಕಣ್ಣುಗಳು ಗೇಟ್ನ ಮೂಲಕ ಒಳಬರುವ ಪ್ರತಿಯೊಂದು ಕಾಲೇಜು ಬಸ್ಸನ್ನು ತವಕದಿಂದ ಬೆನ್ನಟ್ಟುತ್ತಿದ್ದವು. ಮುಂಜಾನೆಯ ಎಳಬಿಸಿಲು ಅವನ ಮುಖದ ಮೇಲೆ ಬಿದ್ದರೂ ಅವನೊಳಗಿದ್ದ ಆತಂಕದ ಬಿಸಿ ಕಡಿಮೆಯಾಗಿರಲಿಲ್ಲ. ಯಾವಾಗಲೂ ಗಾಂಭೀರ್ಯದಿಂದ ಕಟ್ಟುನಿಟ್ಟಾಗಿರುತ್ತಿದ್ದ ವಿಕ್ರಮ್ ಇಂದು ತನ್ನ ಹೆಂಡತಿಯ ಒಂದು ನೋಟಕ್ಕಾಗಿ ಹಂಬಲಿಸುವ ಸಾಮಾನ್ಯ ಪ್ರೇಮಿಯಂತೆ ನಿಂತಿದ್ದನು. ಆಗ ಕಾವ್ಯ ಬರುತ್ತಿದ್ದ ಆ 12ನೇ ನಂಬರ್ ಕಾಲೇಜು ಬಸ್ಸು ನಿಧಾನವಾಗಿ ಗೇಟ್ ದಾಟಿ ಒಳಬಂದಿತು. ಬಸ್ಸನ್ನು ನೋಡಿದೊಡನೆ ವಿಕ್ರಮ್ನ ಹೃದಯ ಇನ್ನಷ್ಟು ವೇಗವಾಗಿ ಬಡಿದುಕೊಂಡಿತು. ಕಾರಿನ ಬ್ಯಾನೆಟ್ ಬಿಟ್ಟು ನೆಟ್ಟಗೆ ನಿಂತು ಬಸ್ ನಿಲ್ದಾಣದತ್ತ ಅವಸರದಿಂದ ಹೆಜ್ಜೆ ಹಾಕಿದನು. ಬಸ್ಸು ನಿಂತ ಕೂಡಲೇ ವಿದ್ಯಾರ್ಥಿನಿಯರು ಒಬ್ಬೊಬ್ಬರಾಗಿ ಕೆಳಗಿಳಿದರು. ಕೊನೆಯದಾಗಿ ತನ್ನ ಭುಜದ ಮೇಲೆ ಬ್ಯಾಗ್ ನೇತು ಹಾಕಿಕೊಂಡು ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಕಲ್ಲಿನ ಮೂರ್ತಿಯಂತೆ ಇಳಿದಳು ಕಾವ್ಯ. ಅವಳ ಆ ಕಡು ಕೆಂಪು ಬಣ್ಣದ ಚೂಡಿದಾರ್ ಮತ್ತು ಸರಿಯಾಗಿ ಒರೆಸಿಕೊಳ್ಳದೆ ಇನ್ನೂ ತೇವವಿದ್ದ ಅವಳ ಕಾರ್ಮೋಡದಂತಹ ಕೂದಲು ಅವಳ ದುಃಖವನ್ನು ಇನ್ನಷ್ಟು ಸುಂದರವಾಗಿಸಿ ತೋರಿಸುತ್ತಿದ್ದವು. ಕಾವ್ಯ ಎಂದು ವಿಕ್ರಮ್ ಅವಳ ಬಳಿ ಹೋಗಿ ತವಕದಿಂದ ಕರೆದನು. ಅವನ ಧ್ವನಿ ಕೇಳಿದ ಮರುಕ್ಷಣ ಕಾವ್ಯಾಳ ದೇಹ ಒಂದು ನಿಮಿಷ ರೋಮಾಂಚನಗೊಂಡಿತು. ಆದರೆ ತಕ್ಷಣವೇ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡವಳು ಅವನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ತನ್ನ ಕೈಗಳಲ್ಲಿದ್ದ ಪುಸ್ತಕಗಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡು ತನ್ನ ಸ್ನೇಹಿತೆಯರು ನಿಂತಿದ್ದ ದಿಕ್ಕಿನತ್ತ ಬಿರುಬಿರನೆ ನಡೆಯತೊಡಗಿದಳು. ಕಾವ್ಯ, ಪ್ಲೀಸ್ ನಿಲ್ಲು. ನಾನು ಮಾತನಾಡುವುದನ್ನು ಒಂದೇ ಒಂದು ನಿಮಿಷ ಕೇಳು. ನೀನು ಅಂದುಕೊಳ್ಳುತ್ತಿರುವುದು ಯಾವುದೂ ನಿಜವಲ್ಲ ಎಂದು ವಿಕ್ರಮ್ ಅವಳ ಜೊತೆಯಲ್ಲೇ ನಡೆಯುತ್ತಾ ಅಂಗಲಾಚುವಂತೆ ಮಾತನಾಡಿದನು. ಕಾಲೇಜಿನ ಅನೇಕ ವಿದ್ಯಾರ್ಥಿನಿಯರು ವಿಕ್ರಮ್ನನ್ನು ನೋಡಿದೊಡನೆ, ಏಯ್, ಅವರು ವಿಕ್ರಮ್ ಸರ್ ಅಲ್ವಾ, ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ ಓನರ್, ಅವರೇಕೆ ಇಲ್ಲಿ ಬಂದು ಕಾವ್ಯಾಳ ಹಿಂದೆ ಹೋಗುತ್ತಿದ್ದಾರೆ ಎಂದು ಪಿಸುಗುಟ್ಟಲಾರಂಭಿಸಿದರು. ಸುತ್ತಲೂ ಕೇಳಿಬರುತ್ತಿದ್ದ ಮಾತುಗಳು ಕಾವ್ಯಾಳಲ್ಲಿ ಮತ್ತಷ್ಟು ಕಿರಿಕಿರಿ ಮತ್ತು ನೋವನ್ನು ಹೆಚ್ಚಿಸಿದವು. ಇದುವರೆಗೆ ಕೆಲವರಿಗೆ ಮಾತ್ರ ತಿಳಿದಿದ್ದ ವಿಷಯ ಈಗ ವ್ಯಾಪಕವಾಗಿ ಕಾಲೇಜಿನಾದ್ಯಂತ ತಿಳಿಯಲಾರಂಭಿಸಿತ್ತು. ಅವಳು ತಕ್ಷಣವೇ ನಿಂತು ವಿಕ್ರಮ್ನನ್ನು ತಿರುಗಿ ನೋಡಿದಳು. ಅವಳ ಕೆಂಪಾದ ಕಣ್ಣುಗಳಿಂದ ಕೋಪ ಮತ್ತು ಕಣ್ಣೀರು ಏಕಕಾಲದಲ್ಲಿ ಹೊರಹೊಮ್ಮಿದವು. ಸರ್, ಪ್ಲೀಸ್, ಇದು ನನ್ನ ಕಾಲೇಜು. ಇಲ್ಲಿಗೆ ಬಂದು ಹೀಗೆ ಸೀನ್ ಕ್ರಿಯೇಟ್ ಮಾಡಬೇಡಿ. ನೀವೆಲ್ಲ ದೊಡ್ಡವರು, ಏನು ಬೇಕಾದರೂ ಮಾಡಬಹುದು. ಆದರೆ ನನಗಂತ ಒಂದು ಗುರಿ ಇದೆ. ನನ್ನನ್ನು ನನ್ನ ದಾರಿಯಲ್ಲಿ ಹೋಗಲು ಬಿಡಿ ಎಂದು ಅತ್ಯಂತ ತಣ್ಣನೆಯ, ಅದೇ ಸಮಯದಲ್ಲಿ ಒತ್ತಡದ ಧ್ವನಿಯಲ್ಲಿ ಹೇಳಿ ಅವನ ಪ್ರತಿಕ್ರಿಯೆಗೆ ಕಾಯದೆ ತರಗತಿಯತ್ತ ಓಡಿದಳು ಕಾವ್ಯ. ವಿಕ್ರಮ್
ಹಾಗೆಯೇ ಹೆಪ್ಪುಗಟ್ಟಿದಂತೆ ನಿಂತನು. ವರ್ಮನ್ ಕುಟುಂಬದ ಕಿರಿಯ ಮಗನನ್ನು ಕಾರ್ಪೊರೇಟ್ ಪ್ರಪಂಚದ ಸಿಂಹ ಸ್ವಪ್ನವಾಗಿರುವ ಅಥರ್ವನ ತಮ್ಮ ವಿಕ್ರಮ್ನನ್ನು ಒಬ್ಬಳು ಹೀಗೆ ನಡು ರಸ್ತೆಯಲ್ಲಿ ತಿರಸ್ಕರಿಸಿ ಹೋಗುತ್ತಿದ್ದಾಳೆ. ಆದರೆ ವಿಕ್ರಮ್ಗೆ ಕೋಪ ಬರಲಿಲ್ಲ. ಬದಲಾಗಿ ಅವಳ ಪ್ರತಿಯೊಂದು ಮಾತು ತಾನು ಅವಳಿಗೆ ಮಾಡಿದ ಅನ್ಯಾಯಕ್ಕೆ ಸಿಕ್ಕ ಚಾವಟಿಯ ಏಟಿನಂತೆಯೇ ಅವನಿಗೆ ತಾಕಿತು. ಕಾವ್ಯ ತರಗತಿಯೊಳಗೆ ಪ್ರವೇಶಿಸಿ ಕೊನೆಯ ಬೆಂಚ್ನಲ್ಲಿ ಹೋಗಿ ಕುಳಿತು ತನ್ನ ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಳು. ಅವಳ ಸ್ನೇಹಿತೆಯರು ಅವಳ ಬಳಿ ಬಂದು, ಕಾವ್ಯ, ಏನಾಯ್ತೆ? ಆ ವಿಕ್ರಮ್ ಸರ್ ಯಾಕೆ ನಿನ್ನ ಹಿಂದೆ ಬರ್ತಿದ್ದಾರೆ? ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ ಎಂದು ಕೇಳಲು, ಏನೂ ಇಲ್ವೇ, ಪ್ಲೀಸ್ ನನ್ನನ್ನು ಸ್ವಲ್ಪ ಒಂಟಿಯಾಗಿರಲು ಬಿಡಿ ಎಂದು ಮುಖ ತಿರುಗಿಸಿಕೊಂಡಳು. ಅವಳ ಮನಸ್ಸಿನ ತುಂಬ ವಿಕ್ರಮ್ ಹಾಡಿದ್ದ ಆ ಮಾತುಗಳೇ ಗುಯ್ಗುಡುತ್ತಿದ್ದವು. ಅವರು ನನ್ನನ್ನು ಪ್ರೀತಿಸುತ್ತಿಲ್ಲ, ಪ್ರೀತಿಸಲು ಪ್ರಯತ್ನ ಪಡುತ್ತಿದ್ದಾರಂತೆ. ಒಂದು ಕರ್ತವ್ಯಕ್ಕಾಗಿ ಮಾತ್ರ ನನ್ನ ಜೊತೆ ಬದುಕಲಿದ್ದಾರಾ? ಹಾಗಾದರೆ ನಾನು ಅವರಿಗೆ ಕೇವಲ ತ್ಯಾಗದ ಬೊಂಬೆಯಾ ಎಂದು ನೆನಪಿಸಿಕೊಂಡಾಗ ಅವಳ ಎದೆ ಹೊಡೆದು ಹೋಗುವಂತಿತ್ತು. ಮುಂದಿನ ಕೆಲವು ನಿಮಿಷಗಳಲ್ಲಿ ಅವಳ ತರಗತಿಯ ಹೊರಗೆ ಒಂದು ನೆರಳು ಬಂದು ನಿಂತಿತು. ಅದು ವಿಕ್ರಮ್. ಅವನು ನೇರವಾಗಿ ಕಾಲೇಜಿನ ಪ್ರಾಂಶುಪಾಲರನ್ನು ನೋಡಿ ಮಾತನಾಡಿ ಬಂದು ಕಾವ್ಯಳ ಬಳಿ ಮಾತನಾಡುವುದಕ್ಕಾಗಿ ಅವಳ ಕ್ಲಾಸ್ ರೂಮ್ ಬಾಗಿಲಲ್ಲೇ ಬಂದು ನಿಂತು ಬಿಟ್ಟಿದ್ದನು. ತರಗತಿಯಲ್ಲಿದ್ದ ಪ್ರೊಫೆಸರ್ ವಿಕ್ರಮ್ನನ್ನು ನೋಡಿದೊಡನೆ ಗಾಬರಿಯಾಗಿ ಹೊರಬರಲು ವಿಕ್ರಮ್ ಅವರ ಬಳಿ, ಸರ್, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ನಾನು ಕಾವ್ಯಳ ಜೊತೆ ಅರ್ಜೆಂಟಾಗಿ ಒಂದು 5 ನಿಮಿಷ ಮಾತನಾಡಬೇಕು. ಅವಳನ್ನು ಸ್ವಲ್ಪ ಹೊರಗೆ ಕಳುಹಿಸಲು ಸಾಧ್ಯವೇ ಎಂದು ವರ್ಮನ್ ಕುಟುಂಬಕ್ಕೆ ವಿಶಿಷ್ಟವಾದ ಅಧಿಕಾರದಿಂದ ಅದೇ ಸಮಯದಲ್ಲಿ ಗಂಡನಿಗಿರುವ ತವಕದಿಂದ ಕೇಳಿದನು. ಪ್ರೊಫೆಸರ್ ಕ್ಲಾಸ್ನೊಳಗೆ ತಿರುಗಿ, ಕಾವ್ಯ, ಹೊರಗೆ ವಿಕ್ರಮ್ ಸರ್ ಕರೆಯುತ್ತಿದ್ದಾರೆ, ಹೋಗಿ ಏನೆಂದು ನೋಡಿ ಬಾ ಎಂದರು. ತರಗತಿಯಲ್ಲಿದ್ದ ಅಷ್ಟು ಜೊತೆ ಕಣ್ಣುಗಳು ಕಾವ್ಯಳನ್ನೇ ತೂರಿ ನೋಡಿದವು. ಇನ್ಮುಂದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಕಾವ್ಯ ಕಣ್ಣೀರು ಜಿನುಗುತ್ತಿರಲು ನಿಧಾನವಾಗಿ ಎದ್ದು ಕ್ಲಾಸ್ನಿಂದ ಹೊರಬಂದಳು. ವಿಕ್ರಮ್ ಅವಳನ್ನು ನೋಡಿದೊಡನೆ, ಕಾವ್ಯ, ಇಲ್ಲಿ ಬೇಡ, ಬಾ, ಲ್ಯಾಬ್ನ ಹಿಂದಿರುವ ಆ ಮರದ ಕೆಳಗೆ ಹೋಗೋಣ ಎಂದು ಅವಳ ಕೈ ಹಿಡಿಯಲು ಬರಲು ಕಾವ್ಯ ತಕ್ಷಣವೇ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು. ಕೈ ಹಚ್ಚಬೇಡಿ ಸರ್, ನಾನೇ ಬರ್ತೀನಿ ಎಂದು ಕಟ್ಟುನಿಟ್ಟಾಗಿ ಹೇಳಿ ಮುಂದೆ ನಡೆದಳು. ಕಾಲೇಜಿನ ಪ್ರಯೋಗಾಲಯದ ಹಿಂದಿದ್ದ ಆ ಶಾಂತವಾದ ಮರದ ಕೆಳಗೆ ಇಬ್ಬರು ಬಂದರೂ ಅಲ್ಲಿ ಜನರ ಓಡಾಟ ಕಡಿಮೆ ಇತ್ತು. ಈ ಕತೆ ಇನ್ನು ಮುಂದುವರೆಯುವುದು. ಥ್ಯಾಂಕ್ ಯು ಸೋ ಮಚ್.